ನಮಸ್ಕಾರ ಆಲ್ಮಾ ನ್ಯೂಸ್ 24ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭದ್ರತಾ ಪಡೆಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ತೀವ್ರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿವೆ. ಗುರುವಾರದಂದು ಜಮ್ಮು ಮತ್ತು ಕಾಶ್ಮೀರದ ಅವಂತಿಪುರ ಉಪ ವಿಭಾಗದ ಟ್ರಾಲ್ ಪ್ರದೇಶದಲ್ಲಿ 3 ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಲಾಗಿದೆ. ಒಬ್ಬ ಭಯೋತ್ಪಾದಕನು ಕಂಬದ ಹಿಂದೆ ಅಡಗಿಕೊಂಡಿದ್ದನು. ಇನ್ನಿಬ್ಬರು ಮುರಿದ ಶೆಡ್ ಒಳಗೆ ಅಡಗಿ ಕುಳಿತಿದ್ದರು. ನಿಖರವಾದ ಮಾಹಿತಿ ಪಡೆದ ನಂತರ ಭದ್ರತಾ ಪಡೆಗಳು ಆ ಪ್ರದೇಶವನ್ನು ಸುತ್ತುವರೆದು ಶೋಧ ಕಾರ್ಯವನ್ನು ಮುಂದುವರೆಸಿದವು. ಪರಸ್ಪರ ಗುಂಡಿನ ದಾಳಿಯ ನಂತರ 3 ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಲಾಗಿತ್ತು. ಎನ್ಕೌಂಟರ್ ಆದ 3ರನ್ನು ಆಸಿಫ್ ಅಹಮದ್ ಶೇಖ್, ಅಮೀರ್ ನಜೀರ್ ವಾನಿ ಮತ್ತು ಯಾವರ್ ಅಹಮದ್ ಭಟ್ ಎಂದು ಗುರುತಿಸಲಾಗಿದೆ. ಇವರೆಲ್ಲರೂ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ನಿವಾಸಿಗಳಾಗಿದ್ದರು ಎಂದು ತಿಳಿದುಬಂದಿದೆ. ಕಾಂಗ್ರೆಸ್ ಸರ್ಕಾರ ಮದ್ಯಪ್ರಿಯರಿಗೆ ಮತ್ತೆ 3ನೇ ಬಾರಿ ಎಣ್ಣೆ ಶಾಕ್ ನೀಡಿದೆ. ಹೌದು, ಅಬಕಾರಿ ಇಲಾಖೆ ಇಂದಿನಿಂದಲೇ ನೂತನ ದರಗಳನ್ನು ಜಾರಿಗೆ ತರುವ ಮೂಲಕ ಮದ್ಯದ ಬೆಲೆ ಮತ್ತೆ ಏರಿಕೆ ಮಾಡಿದೆ. ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಕಾಂಗ್ರೆಸ್ 3ನೇ ಬಾರಿಗೆ ಮದ್ಯದ ದರವನ್ನು ಹೆಚ್ಚಿಸಿದೆ. ಈ ಹಿಂದೆಯೇ 2 ಬಾರಿ ಇಂಡಿಯನ್ ಮೇಡ್ ಲಿಕ್ಕರ್ಗಳ ಮದ್ಯದ ದರಗಳನ್ನು ಸರ್ಕಾರ ಹೆಚ್ಚಿಸಿತ್ತು. 2024-25ನೇ ಹಣಕಾಸು ವರ್ಷದಲ್ಲಿ ಸರ್ಕಾರ ನೀಡಿದ 40,000 ಕೋಟಿ ಟಾರ್ಗೆಟ್ ಅನ್ನು ತಲುಪಲು ಅಬಕಾರಿ ಇಲಾಖೆ ಮತ್ತೊಂದು ದರ ಏರಿಕೆಯ ಮಾರ್ಗವನ್ನು ಆರಿಸಿದೆ. ಸ್ಲ್ಯಾಬ್ 1, ಸ್ಲ್ಯಾಬ್ 2, ಸ್ಲ್ಯಾಬ್ 3 ಮತ್ತು ಸ್ಲ್ಯಾಬ್ 4ರ ದರ ಹೆಚ್ಚಿಸಿ ಸರ್ಕಾರ ಆದೇಶವನ್ನು ಮಾಡಿದೆ. ದರ ಹೆಚ್ಚಳದ ಬಗ್ಗೆ ನೋಡೋದಾದರೆ ಸ್ಲ್ಯಾಬ್ 1ರಲ್ಲಿ ಹಳೆಯ ದರ 65 ರೂಪಾಯಿ ಇದ್ದರೆ ಹೊಸ ದರ 80 ರೂಪಾಯಿ ಅಂದರೆ 15 ರೂಪಾಯಿ ಏರಿಕೆಯಾಗಿದೆ. ಸ್ಲ್ಯಾಬ್ 2ರಲ್ಲಿ ಹಳೆಯ ದರ 80 ರೂಪಾಯಿ ಇದ್ದರೆ ನೂತನ ದರ 95 ರೂಪಾಯಿ ಅಂದರೆ ಇಲ್ಲೂ ಸಹ 15 ರೂಪಾಯಿಯಷ್ಟು ಏರಿಕೆಯಾಗಿದೆ. ಸ್ಲ್ಯಾಬ್ 3ರಲ್ಲಿ ಇದ್ದ ಹಳೆಯ ದರ 120 ರೂಪಾಯಿ ಆದರೆ ನೂತನ ದರ 135 ರೂಪಾಯಿ ಅಂದರೆ 15 ರೂಪಾಯಿ ಇಲ್ಲಿಯೂ ಸಹ ಏರಿಕೆಯಾಗಿದೆ. 1 ಕ್ವಾರ್ಟರ್ಗೆ 25 ರೂಪಾಯಿ ಏರಿಕೆಯಾಗಿದೆ. ಚುನಾವಣೆಯ ನಂತರ ಕಾಣೆಯಾಗಿರುವ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಮಾಜಿ ಸಚಿವ ಚಿದಂಬರಂ ಅವರು ಮಾತನಾಡಿದ್ದು, ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟವು ಹಳಿ ತಪ್ಪಿದಂತೆ ಕಾಣ್ತಾ ಇದೆ. ಅವುಗಳ ಮಧ್ಯೆ ಒಗ್ಗಟ್ಟಿರುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸಲ್ಮಾನ್ ಖುರ್ಷಿದ್ ಮತ್ತು ಮೃತ್ಯುಂಜಯ್ ಸಿಂಗ್ ಯಾದವ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 2029ರ ಚುನಾವಣೆ ಇಂಡಿಯಾ ಮೈತ್ರಿಕೂಟಕ್ಕೆ ನಿರ್ಣಾಯಕವಾಗಲಿದೆ. ಒಡೆದ ಮನೆಯಾಗಿರುವ ಇಂಡಿಯಾ ಒಕ್ಕೂಟದ ಭವಿಷ್ಯ ಉಜ್ವಲವಾಗಿಲ್ಲ. ಬಿಜೆಪಿಯಷ್ಟು ಬಲಿಷ್ಠ ರಾಜಕೀಯ ಪಕ್ಷ ಇನ್ನೊಂದಿಲ್ಲ ಎಂದು ಅವರು ಹೇಳಿದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಘೋಷಣೆಯಾಗಿದ್ದ ಕದನ ವಿರಾಮವನ್ನು ಮೇ 18ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪಾಕಿಸ್ತಾನದ ವಿದೇಶಾಂಗ ಸಚಿವ ಮತ್ತು ಉಪ ಪ್ರಧಾನಿ ಇಶಾಕ್ ದಾರ್ ಮತ್ತು ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಅಬ್ದುಲ್ಲಾ ಮತ್ತು ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರು ಗುರುವಾರ ಹಾಟ್ಲೈನ್ನಲ್ಲಿ ಕದನ ವಿರಾಮದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಕದನ ವಿರಾಮವನ್ನು ಮೇ 18ರವರೆಗೆ ವಿಸ್ತರಿಸಲಾಗಿದೆ ಎಂದು ಪಾಕ್ ಪ್ರಧಾನಿ ಇಶಾಕ್ ದಾರ್ ಮಾಹಿತಿಯನ್ನು ನೀಡಿದ್ದಾರೆ. ಭರ್ಜರಿ ಗೆಲುವಿನ ಲಯದಲ್ಲಿರುವ ಆರ್ಸಿಬಿ ತಂಡ ಶನಿವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಕೆಆರ್ ತಂಡದ ವಿರುದ್ಧ ಸೆಣಸಾಟವನ್ನು ನಡೆಸಲಿದೆ. ಇದುವರೆಗೆ 2 ತಂಡಗಳು ಐಪಿಎಲ್ನಲ್ಲಿ ಒಟ್ಟು 35 ಪಂದ್ಯಗಳನ್ನು ಆಡಿದೆ. ಈ ಪೈಕಿ ಕೆಕೆಆರ್ ಗರಿಷ್ಠ 20 ಪಂದ್ಯ ಗೆದ್ದಿದ್ದರೆ ಆರ್ಸಿಬಿ 15 ಪಂದ್ಯಗಳಲ್ಲಿ ಜಯಿಸಿದೆ. ಹಾಲಿ ಆವೃತ್ತಿಯ ಮೊದಲ ಮುಖಾಮುಖಿಯಲ್ಲಿ ಆರ್ಸಿಬಿ 7 ವಿಕೆಟ್ ಅಂತರದಿಂದ ಗೆಲುವನ್ನು ಸಾಧಿಸಿತ್ತು. ಇನ್ನು ಫಲಿತಾಂಶದ ಬಗ್ಗೆ ನೋಡೋದಾದರೆ ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಸಂಜೆ ಮಳೆ ಆಗ್ತಾ ಇದೆ. ಶನಿವಾರವೂ 65% ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಪಂದ್ಯ ರದ್ದಾದರೂ ಆರ್ಸಿಬಿಗೆ ಯಾವುದೇ ನಷ್ಟ ಸಂಭವಿಸುವುದಿಲ್ಲ. ಕಾರಣ 1 ಅಂಕ ಲಭಿಸಿದ್ದರೂ ಈ 1 ಅಂಕದ ಬಲದಿಂದ ಆರ್ಸಿಬಿ ಪ್ಲೇ ಆಫ್ಗೆ ನೇರವಾಗಿ ಪ್ರವೇಶವನ್ನು ಪಡೆಯುತ್ತೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.